ಡಯಾಬಿಟಿಸ್ ಬಗ್ಗೆ ವರಿ ಇದೆಯಾ? ಹಾಗಿದ್ದರೆ ಈ ವಿಷಯಗಳ ಬಗ್ಗೆ ಗಮನ ಹರಿಸಿ. ಭಾಳ ಜನ ಬರ್ತಾರೆ, ಅವರು ತಂದೆ ತಾಯಿನ ಕರ್ಕೊಂಡ್ಬಂದಿರ್ತಾರೆ, ಶುಗರ್ ಇದೆ, ಈಗ ನನಗೂ ಬರುತ್ತಾ, ನಾನು ಹೇಗೆ ಅದನ್ನು ತಡೆಗಟ್ಬೋದು ಅಂತ ಕೇಳ್ತಿರ್ತಾರೆ. ಆದಷ್ಟು ನೀವು 6 to 8 ಗಂಟೆ ಟೈಮ್ ನಿದ್ದೆ ಮಾಡಲೇಬೇಕಾಗ್ತದೆ. 10:30 11 ಗಂಟೆ ಹಂಗೆ ಮಲಗಿ ಬೆಳಗ್ಗೆ 6 ಗಂಟೆ ಹಂಗೆ ಎದ್ದರೆ ಅದು ಒಳ್ಳೆ ನಿದ್ದೆ. 2ನೇ ಅಂಶ, ನೀವು ಎಕ್ಸಸೈಸ್. ನಾನು ದಿನ ಓಡಾಡ್ತೀನಿ, ನನಗೇನು ಎಕ್ಸಸೈಸ್ ಬೇಡ ಅಂತ. ಸೊ ಅದು ತಪ್ಪು ಕಲ್ಪನೆ. 30 to 45 minutes per day, 5 days a week ಅದು ಇರಲೇಬೇಕು. 3ನೇ ಅಂಶ, ಊಟ. ನಾವು ತಿನ್ನೋದಲ್ಲಿ ಸಕ್ಕರೆ ಪ್ರಮಾಣ ಅಂದರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ತುಂಬ ಹೆಚ್ಚಾಗಿದೆ. ಅದು ಮೇಜರ್ ಪ್ರಮಾಣ ನಮಗಿರೋದು ಕಾರ್ಬೋಹೈಡ್ರೇಟ್ ಅಂದರೆ ರೈಸ್. ಸೊ ಅದನ್ನು ನಾವು ಕಟ್ ಡೌನ್ ಮಾಡಬೇಕು. ಸೊ 4ನೇ ಅಂಶ, ನೀವು ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡೋದು. ಇನ್ನೊಂದು, ನಿಮ್ಮದು ತೂಕ. ನಮ್ಮ ಹೈಟ್ಗೆ, ವೆಯ್ಟ್ಗೆ, ನಮ್ಮದು ಏಜ್ಗೆ ಅದು ತೊಂದರೆ ಇದ್ದರೂ ಅಬ್ನಾರ್ಮಲ್ ಇತ್ತು ಅಂದರೆ ಶುಗರ್ ಬರೋ ಸಾಧ್ಯತೆ ಜಾಸ್ತಿ ಇದೆ.